ನಮಸ್ಕಾರ ವೀಕ್ಷಕರೇ, ನಮ್ಮ ಜೀವನ ರಹಸ್ಯ ಅನ್ನುವ ಈ ಚಾನೆಲ್ಗೆ ಸ್ವಾಗತ. ನಾನು ನಚಿಕೇತ್ ಕೃಷ್ಣಮೂರ್ತಿ. ಕತ್ಲೆಯನ್ನು ಬೈತಾ ಕುತ್ಕೊಳ್ಳೋದಕ್ಕಿಂತ ಪುಟ್ಟ ದೀಪ ಹೊತ್ತಿಸುವುದು ವಿವೇಕಾಂತರ ಲಕ್ಷಣ ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ನಮ್ಮ ಬದುಕಿನಲ್ಲಿ ಬರುವಂತಹ ಕಷ್ಟ ನಷ್ಟಗಳನ್ನು ಅನುಭವಿಸಿ ತಲೆಯನ್ನು ಕೆಡಿಸಿಕೊಂಡು ಜೀವನವನ್ನು ತುಂಬ ಗೋಜಲಾಗಿ ಅನುಭವಿಸುವಂತಹವರಿಗೆ ಒಂದು ಸಣ್ಣ ಆಶಯವಾಗಿ ಈ ಪುಟ್ಟ ದೀಪವನ್ನು ಹತ್ತಿಸುವಂತಹ ಕಾರ್ಯಕ್ರಮವನ್ನು ನಮ್ಮ ಈ ಚಾನೆಲ್ ಮುಖಾಂತರ ಮಾಡುತ್ತಿದ್ದೇನೆ. ನಮ್ಮ ಹಿರಿಯರು ಹೇಳಿದಂತಹ ಒಂದು ಮಾತಿದೆ, ಬದುಕಲು ಕಲಿಯಿರಿ, ಕಲಿಯಲು ಬದುಕಬೇಡಿ ಅಂತ. ಅಂದರೆ ಬದುಕನ್ನು ನಾವು ಕಲಿತು ಬದುಕಬೇಕು. ಬದುಕಿನಲ್ಲಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ಶಾಂತಿ, ಸಮಾಧಾನ, ನೆಮ್ಮದಿ. ಈ ಶಾಂತಿ, ಸಮಾಧಾನ, ನೆಮ್ಮದಿ ನಮಗೆ ಎಷ್ಟೇ ಹಣ ಕೊಟ್ಟರೂ ಸಿಗುವುದಿಲ್ಲ. ಶಾಂತಿ, ಸಮಾಧಾನ, ನೆಮ್ಮದಿಯೂ ಕೂಡ ನಮ್ಮ ಒಳಗಡೆ ಹುದುಗಿರುತ್ತದೆ. ಆ ಒಳಗಿರುವಂತಹ ಶಾಂತಿ, ನೆಮ್ಮದಿಯನ್ನು ಕಂಡುಕೊಳ್ಳುವುದೇ ನಿಜವಾದ ಬದುಕಿನ ಧ್ಯೇಯ. ಮನುಷ್ಯ ಎರಡು ರೀತಿಯಲ್ಲಿ ಬದುಕಬಹುದು. ಒಂದು ಸೃಷ್ಟಿಗೆ ಪೂರಕವಾಗಿ, ಇನ್ನೊಂದು ಸೃಷ್ಟಿಗೆ ವಿರುದ್ಧವಾಗಿ. ಸೃಷ್ಟಿಗೆ ಪೂರಕವಾಗಿ ಬದುಕಿದಾಗ ಮನುಷ್ಯ ದೇವರನ್ನು ಪ್ರೀತಿಸ್ತಾನೆ, ಪ್ರಕೃತಿಯನ್ನು ಪ್ರೀತಿಸ್ತಾನೆ, ಪ್ರಾಣಿ ಪಕ್ಷಿಗಳನ್ನು ಪ್ರೀತಿಸ್ತಾನೆ. ಎಲ್ಲವನ್ನು ಪ್ರೀತಿಸುತ್ತಾ ಏನಾದರೂ ಸಮಸ್ಯೆ ಬಂದಾಗ ಅದೆಲ್ಲದಕ್ಕೂ ಆ ದೇವರು ಪರಿಹಾರ ನೀಡುತ್ತಾನೆ ಅನ್ನುವಂತಹ ಒಂದು ನಂಬಿಕೆಯಿಂದ ಬದುಕ್ತಾನೆ. ಈ ಕಾರಣದಿಂದ ಆತನಲ್ಲಿ ಮಾನಸಿಕ ನೆಮ್ಮದಿಯ ಮಟ್ಟ ಹೆಚ್ಚಿರುತ್ತದೆ. ಅದೇ ಪ್ರಕೃತಿಗೆ ವಿರುದ್ಧವಾಗಿ ಬದುಕಿದಾಗ ಎಲ್ಲವನ್ನು ತನ್ನಿಂದಲೇ ಆಗುವಂಥದ್ದು, ತಾನಾಗೇ ಮಾಡುವಂಥದ್ದು ಅನ್ನುವಂತಹ ಒಂದು ನಿರ್ಣಯದಲ್ಲಿ ಆತ ಬದುಕಿದಾಗ ಅವನಿಗೆ ಮಾನಸಿಕವಾಗಿ ಉದ್ವೇಗ ಹೆಚ್ಚಾಗಿರ್ತದೆ. ಇತ್ತೀಚಿನ ದಿನಗಳಲ್ಲಿ ನಮಗೆ ಅದರ ಪರಿಣಾಮ ಏನು ಅನ್ನುವಂಥದ್ದು ತಿಳಿತಾ ಬಂದಿದೆ. ಇದರ ಬಗ್ಗೆ ನಾವು ಹೆಚ್ಚಿನ ವಿಶ್ಲೇಷಣೆ ಮಾಡುವುದಿಲ್ಲ. ನಮ್ಮ ಹಿರಿಯರು ಹೇಳಿದ ಒಂದು ಮಾತಿದೆ, ಕತ್ತಲೆಯನ್ನು ಬೈಯುತ್ತಾ ಕೂತುಕೊಳ್ಳುವುದಕ್ಕಿಂತ ಒಂದು ಸಣ್ಣ ದೀಪವನ್ನು ಹತ್ತಿಸುವುದು ವಿವೇಕಾಂತರ ಲಕ್ಷಣ ಅಂತ. ನಮ್ಮಲ್ಲಿ ಶಾಸ್ತ್ರ ಅಂತ ಹೇಳಿದರೆ ಮೂಗು ಮುರ್ಕೊಂಡು ಕೂತ್ಕೊಳ್ಳೋರು ತುಂಬ ಜನ. ಈ ಶಾಸ್ತ್ರಗಳು ಅಂತ ಅಂದರೆ ಅದು ಯಾರದ್ದೋ ಒಂದು ಸೊತ್ತು ಅನ್ನುವಂತೆ ಬಿಂಬಿಸಲಾಗ್ತಿದೆ. ನಿಜವಾಗಿ ಶಾಸ್ತ್ರಗಳು ಅಂದರೆ ಏನು? ಶಾಸ್ತ್ರಗಳು, ವೇದಗಳು ಇವೆಲ್ಲವೂ ಒಂದು ಬದುಕಿನ ಕ್ರಮವನ್ನು ನಮ್ಮ ಋಷಿಮುನಿಗಳು ಹಾಕಿಕೊಟ್ಟಂತಹ ಒಂದು ಪರಂಪರೆ. ನಾವು ಹೇಗೆ ಬದುಕಬೇಕು, ಸಂತೋಷಕರವಾದ ಜೀವನವನ್ನು ಹೇಗೆ ನಡೆಸಬೇಕು ಅನ್ನುವಂಥದ್ದನ್ನು ಅದರಲ್ಲಿ ವಿವರಿಸಿದ್ದೇವೆ. ನಾವು ಶಾಸ್ತ್ರವನ್ನು ಯಾವುದೋ ಒಂದು ಹೊರಗಡೆಯ ರೂಪದಿಂದ ನೋಡ್ತಿದ್ದೇವೆ. ಹಾಗಾಗಿ ನಮಗೆ ಅದರ ಬಗ್ಗೆ ಪೂರ್ವಾಗ್ರಹ ಪೀಡಿತ ಮನಸ್ಸಿದೆ. ಆ ಮನಸ್ಸಿನಿಂದಾಗಿ ನಾವು ಇದೆಲ್ಲವನ್ನು ವಿರುದ್ಧವಾಗಿ ಅದು ಸರಿಯಿಲ್ಲ, ಇದು ಸರಿಯಿಲ್ಲ ಅನ್ನುವಂಥ ಕಾರಣದಿಂದ ನಾವು ಬದುಕುತ್ತೇವೆ. ನಮ್ಮಲ್ಲಿ ಬದುಕನ್ನು ಸುಂದರವಾಗಿಸಲು ತುಂಬ ಸುಲಭ ಉಪಾಯಗಳಿವೆ. ಮುಖ್ಯವಾಗಿ ನಮ್ಮ ಮನಸ್ಸನ್ನು ನಾವು ಗೆದ್ದಲ್ಲಿ ಖಂಡಿತವಾಗಿ ಸುಂದರವಾಗಿ ಬದುಕನ್ನು ರೂಪಿಸಿಕೊಳ್ಬೋದು. ಈಗ ನಮ್ಮ ಮನಸ್ಸನ್ನು ಗೆಲ್ಲುವುದು ಹೇಗೆ? ಇದೊಂದು ಯಕ್ಷ ಪ್ರಶ್ನೆ. ಮನಸ್ಸನ್ನು ಗೆಲ್ಲುವುದು ಅತಿ ಮುಖ್ಯ. ಇದನ್ನು ಗೆಲ್ಲುವುದು ಹೇಗೆ ಅನ್ನುವಂಥದ್ದೇ ದೊಡ್ಡ ಸಮಸ್ಯೆ. ಈ ಸಮಸ್ಯೆ, ಇದಕ್ಕೆ ಪರಿಹಾರ ಏನು? ಈಗ ನೋಡುವ. ನಮ್ಮ ಮನಸ್ಸನ್ನು ಹತೋಟಿಯಲ್ಲಿ ಇಡದೇ ಇರುವಂಥದ್ದಕ್ಕೆ ಹಲವು ಕಾರಣಗಳಿವೆ. ಮುಖ್ಯವಾಗಿ ನಮ್ಮಲ್ಲಿರುವಂತಹ ಕೋಪ, ತಾಪ, ನಮಗಿರುವಂತಹ ಆಸೆ, ಅತಿ ಆಸೆ, ದುರಾಸೆ, ಇದೆಲ್ಲವೂ. ಈ ಎಪಿಸೋಡ್ನಲ್ಲಿ ನಾವು ಕೋಪದ ಬಗ್ಗೆ ಮಾತಾಡೋಣ. ನಮ್ಮ ಹೆಚ್ಚಿನ ಸಂಬಂಧಗಳು ಹಾಳಾಗುವುದೇ ಈ ಕೋಪದಿಂದ. ನಾವು ನಮ್ಮ ಕೋಪವನ್ನು ನಿಯಂತ್ರಿಸಿಕೊಂಡಲ್ಲಿ, ಕೋಪದ ಮೇಲೆ ನಮಗೆ ನಿಯಂತ್ರಣ ಇದ್ದಲ್ಲಿ ತುಂಬ ಸಂಬಂಧಗಳನ್ನು ನಾವು ಉಳಿಸಿಕೊಳ್ಳಬಹುದು. ಯಾವುದೋ ಒಂದು ಸಣ್ಣ ಕ್ಷಣದಲ್ಲಿ ಆಗುವಂತಹ ಆ ಕೋಪದ ಮಾತು, ಕೋಪದ ವರ್ತನೆ ನಿಮ್ಮ ಸಂಬಂಧವನ್ನು ಶಾಶ್ವತವಾಗಿ ದೂರಗೊಳಿಸುವಂತಹ ಒಂದು ವಿಶೇಷ ಶಕ್ತಿಯನ್ನು ಹೊಂದಿದೆ. ಈಗ ಕೋಪವನ್ನು ನಿಯಂತ್ರಿಸುವುದು ಹೇಗೆ? ಇದು ಇನ್ನೊಂದು ಯಕ್ಷ ಪ್ರಶ್ನೆ. ಈಗ ಕೋಪವನ್ನು ನಿಯಂತ್ರಿಸುವುದು ಹೇಗೆ? ಈ ಬಗ್ಗೆ ನಾನೊಂದು ಸಣ್ಣದಾದಂತಹ ಒಂದು ಪ್ರಯೋಗ ಹೇಳ್ತೇನೆ ನೋಡಿ. ಒಂದು ಕನ್ನಡಿಯ ಮುಂದೆ ನಿಂತುಕೊಂಡು ನಮಗೆ ಯಾರದ್ದೋ ಮೇಲೆ, ಹೆಂಡತಿ ಇರಬಹುದು, ಮಕ್ಕಳಿರ್ಬೋದು, ಸ್ನೇಹಿತ ಇರ್ಬೋದು, ಅಣ್ಣ ಇರ್ಬೋದು, ಅಪ್ಪ ಇರ್ಬೋದು, ಅಮ್ಮ ಇರ್ಬೋದು, ಇವರ ಮೇಲೆ ಕೋಪ ಬಂದ ಹಾಗೆ ನಾವು ಒಂದು ನಟನೆಯನ್ನು ಮಾಡಬೇಕು.
ಕನ್ನಡಿ ಎದುರು ನಿಂತ್ಕೊಂಡು. ಕನ್ನಡಿ ಎದುರು ನಿಂತುಕೊಂಡು ನಾವು ನಟನೆ ಮಾಡಿದಾಗ ನಮಗೆ ನಮ್ಮ ಮುಖ ಕಾಣ್ತದೆ, ನಮ್ಮ ಮುಖ ಕೋಪ ಬಂದಾಗ ಕಾಣ್ತದೆ. ಅಲ್ಲಿ ನಿಂತುಕೊಂಡು ನಾವು ಬೈತಾ ಇರುವುದನ್ನು ನಾವು ಕನ್ನಡಿಯಲ್ಲಿ ನಮ್ಮನ್ನು ನಾವು ಕಾಣ್ಬೋದು. ನಮಗೆ ನಮ್ಮ ಮೇಲೆ ಒಂಥರ ಕರುಣೆ ಹೋಗ್ತದೆ. ಯಾಕೆ ಸುಮ್ಮನೆ ನಮ್ಮ ಮೇಲೆ ನಾವೇ ಒಂಥರ ಜಿಗುಪ್ಸೆ ಪಟ್ಕೊಳ್ತಿದ್ದೇವೆ ಅನ್ನುವಂಥದ್ದು ನಮಗೆ ಕಾಣಬರ್ತದೆ. ಹಾಗಾಗಿ ನಿಮಗೆ ಕೋಪ ಅನ್ನುವಂಥದ್ದು ನಿಜವಾಗಿ ಹೊರಗಿನವರಿಗಿಂತ ಅದು ನಮಗೆ ಶತ್ರು ಅನ್ನುವಂಥದ್ದು ಅಲ್ಲೇ ನಿಮಗೆ ಸ್ಪಷ್ಟವಾಗಿ ಗೋಚರ ಆಗ್ತದೆ. ಕೋಪಗೊಂಡಾಗ ಎದುರಿನ ವ್ಯಕ್ತಿ ನಮಗೆ ಕೋಪ ಬರಿಸಿರ್ಬೋದು, ಆದರೆ ಕೋಪ ನಮ್ಮೊಳಗೆ ಬೆಂಕಿಯನ್ನು ಹುಟ್ಟುಹಾಕ್ತದೆ. ಆ ಬೆಂಕಿ ಅದು ನಮ್ಮನ್ನೇ ಸುಡ್ತದೆ. ನಮಗೆ ಕೋಪ ಉತ್ಪತ್ತಿ ಮಾಡಿದಂತಹ ವ್ಯಕ್ತಿ ಅವು ಹೊರಟು ಹೋದ ಮೇಲೆ ಆತನಿಗೆ ಮರೆತು ಹೋಗಲು, ಆದರೆ ನಮ್ಮ ಮನಸ್ಸಿನಲ್ಲಿ ಆ ಕೋಪವನ್ನು ನಾವು ಬೆಂಕಿಯ ರೂಪದಲ್ಲಿ ಹಿಡಿದಿಟ್ಟುಕೊಂಡು ದಿನವೂ ಕೊರಗ್ತಾ ಇರ್ತೇವೆ, ದಿನರಾತ್ರಿ ಕೊರಗ್ತಾ ಇರ್ತೇವೆ. ನಮ್ಮ ತಲೆಯಲ್ಲಿರುವ ಆ ಕೋಪ ನಮ್ಮ ಉದ್ವೇಗವನ್ನು ಹೆಚ್ಚಿಸುತ್ತದೆ. ಒಂದು ಬಾರಿ ನೀವು ಕನ್ನಡಿ ಎದುರು ಈ ಪ್ರಯೋಗವನ್ನು ಮಾಡಿ ನೋಡಿ. ಮುಂದಿನ ಬಾರಿ ನಿಮಗೆ ಯಾರ ಮೇಲಾದರೂ ಕೋಪ ಬಂದಾಗ ನಿಮಗೆ ಕನ್ನಡಿಯ ನೆನಪಾಗ್ತದೆ. ನಿಮಗೆ ಕೋಪ ಮಾಡುವಂಥದ್ದು ಒಂದು ನಾಟಕ ಅನ್ನುವಂಥದ್ದು ರೀತಿಯಲ್ಲಿ ಕಾಣ್ತದೆ. ಹಾಗಾಗಿ ಕೋಪದ ಮೇಲೆ ನಿಯಂತ್ರಣ ಸಾಧಿಸಲಿಕ್ಕೆ ತುಂಬ ಸುಲಭವಾದ ಉಪಾಯ. ಒಂದು ಸಾರಿ ಈ ಪ್ರಯೋಗ ಮಾಡಿ ನೋಡಿ. ಮುಂದಿನ ವಿಷಯವನ್ನು ಇನ್ನೊಂದು ವಿಡಿಯೋದಲ್ಲಿ ನಾನು ಹೇಳ್ತೀನಿ ಸ್ನೇಹಿತರೆ. ಅಲ್ಲಿ ತನಕ ಜೈ ಹಿಂದ್, ಜೈ ಕರ್ನಾಟಕ.